ಅಣ್ಣ 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 ಈ ಊರು ನಿನ್ನ ಕೈ ಬಿಟ್ಟೋಗೋ ಟೈಮ್ ಬಂತಣ್ಣ. ಈಗ ಬೊಗಳಿದ್ನೆ ಮತ್ತೆ ರಾಗವಾಗ ಬೊಗಳು. ಅಣ್ಣ ಅಣ್ಣ ಈ ಊರು ನಿನ್ನ ಕೈ ಬಿಟ್ಟೋಗೋ ಟೈಮ್ ಬಂದ್ಬಿಡ್ತಣ್ಣ. ಅಲ್ಲಿ ಹನುಮಂತನ ಮಗಳು ಪಾರು ಜೊತೆ ಯಾವನೋ ಸಿಟಿಯವನ್ ಬಂದು ಜಮೀನ ಖರೀದಿ ಮಾಡೋದ್ರ ಬಗ್ಗೆ ಮಾತಾಡ್ತಿದಾರಣ್ಣ. ಇಷ್ಟು ವರ್ಷ ನಿನ್ನ ಹತೋಟಿಲಿದ್ದಿದ್ದ ಈ ಊರು, ಈ ಊರಿನ ಜಮೀನು, ಈ ಊರಲ್ಲಿ ದುಡಿತಾ ಇದ್ದಿದ್ದ ಜನ ನಿನ್ನ ಕೈ ತಪ್ಪೋಗಿ ಆ ಸಿಟಿಯವನ್ ಗುಲಾಮರಾಗಲ್ವೇನಣ್ಣ? ಕಾಡ್ಗೆ ಸಿಂಹನೇ ರಾಜ, ಈ ಊರ್ಗೆ ರುದ್ರಮಣಿನೇ ರಾಜ. ಅಕ್ಕ ಪಕ್ಕ ಯಾರಾದ್ರೂ ನಿಲ್ಲೋದಕ್ ಬಂದ್ರೆ ಬೇಟೆ ಆಡ್ಬಿಡೋದೆ. ಈ ಊರ್ಗ್ ಯಾವನೋ ರಾಜ, ಈ ಊರ್ಗ್ ಯಾವನೋ ರಾಜ? ನೀವೇ ಅಣ್ಣ, ನೀವೇ. ಹೆಸರು ರುದ್ರಮಣಿ. ರುದ್ರಮಣಿ. ರುದ್ರಮಣಿ ಈ ಊರಲ್ಲಿ ಇರೋವರೆಗೂ ಯಾವನೇನು ಮಾಡಕ್ಕಾಗಲ್ಲ. ಸಿಟಿಯಿಂದ ಬಂದಿದ್ದಾನ, ಸಿಟಿಯಿಂದ. ನಾನು ಯಾರು ಅಂತ ನೆನ್ಪಿದ್ದೀನ? ಪಾರೇನೆ ನೀನು. ನಿನ್ನೆ ಮರೆಯೋಷ್ಟು ವಯಸ್ಸಿನ್ನು ನನ್ಗೆ ಆಗ್ಲಿಲ್ಲ ಬಿಡು. ಅಜ್ಜಿ ನಾನ್ ಯಾರು ಕಂಡಿರಿ ನೋಡೋಣ. ತರ್ಲೆಗಣಿ, ನಿನ್ನೆ ಈ ಊರ್ ಜನನೇ ಮರೆಯಲ್ಲ. ಇನ್ನ ನಿನ್ ಸಾಕಿ ಸಲಿದ್ ನಾನ್ ಮರ್ತು ಬಿಡ್ತೀನೇನೋ. ಅಜ್ಜಿ ಬರೀ ಗಣಿ ಅಲ್ಲ, ಕಲ್ಕಿ ಗಣಿ. ಯಾವ ಕಲ್ಕಿನ ಮುಂಡೆದೆ ನೀನು? ನನ್ ಪಾಲು ನೀನ್ ಗಣಿನೇ. ಪಾರವಾ, ಈಗ ನಿನ್ಗೆ ಅಜ್ಜಿ ನೆನ್ಪಾದ್ಲಾ? ಅಜ್ಜಿ ಮರ್ತಿದ್ರೆ ತಾನೇ ನೆನ್ಪಾಗೋದಿಕ್ಕೆ. ಈ ಊರು, ಈ ಜನ ಎಲ್ಲ ನನ್ನಲ್ಲಿ ಬೆರ್ತೋಗಿದ್ದಾರೆ. ಸರಿ, ಹೇಗಿದ್ಯಾ ನೀನು? ಏನು ಊರ್ ಹೋಗು ಅನ್ನತ್ತೆ, ಕಾಡ್ ಬಾ ಅನ್ನತ್ತೆ. ಇದೇ ಡೈಲಾಗ್ ನ 10 ವರ್ಷದಿಂದ ಹೇಳ್ತಿದ್ಯಾ. ಇನ್ ಊರ್ ಬಿಟ್ಟು ಹೋಗಿದ್ದು ನೋಡ್ಲಿಲ್ಲ, ಆ ಕಾಡ್ ನಿನ್ನ ಕರ್ಕೊಂಡಿದ್ದು ನೋಡ್ಲಿಲ್ಲ. ಲೇ ದಾಂಡಿಗ ನೋಡು, ಲಟ್ಟಣಿಗೆ ತಗೊಂಡ್ ಬಾರಿಸ್ತೀನಿ ನಿನ್ನ. ಬನ್ನಿ ಒಳಗ್ ಬನ್ನಿ, ನಿಂತ ಇದ್ದೀನಿ. ಅಬ್ಬಮ್ಮ ಬಾರೋ. ಏನು ತುಂಬಾ ಅರ್ಜೆಂಟ್ ಆಗಿ ಬರೋಕ್ ಹೇಳಿದ್ರಿ? ಇದೀಗ ಬಂದ ಸುದ್ದಿ, ನೇರ ಪ್ರಸಾರ. ಓದುತ್ತಿರುವವರು ಅರಸನಕೋಟೆ ದಾಮಿನಿ. ವಿಷಯ ಒಂದ್ ಆಂಗಲ್ ನಿಂದ ಥೇಟ್ ಅರಸನಕೋಟೆ ಅಖಿಲಾಂಡೇಶ್ವರಿ ತರಾನೇ ಆಡ್ತೀರಾ ಗುರೂಜಿ. ಅದಕ್ಕೆ ನಿಮ್ಗೂ ಅವ್ರಿಗೂ ಒಳ್ಳೆ ಸಿಂಕು. ವಾರ್ತೆಗಳು. ರೌಡಿ ಬೇಬಿ ಅನುಷ್ಕಾರವರ ಕೈ ಹಿಡಿದು ಹಸೆ ಮಣೆ ಏರಿ ಸಪ್ತಪದಿ ತುಳಿಯೋಕೆ ತಯಾರಾಗಿದ್ದ ಹುಡುಗ ಆದಿತ್ಯ ಗ್ರೂಪ್ ಆಫ್ ಕಂಪನಿಯ ಮಾಲೀಕ ಶ್ರೀ ಆದಿತ್ಯರವರು ಅರಸನಕೋಟೆ ಅಡುಗೆ ಮನೆ ಅರಸಿ ನನ್ನ ಪಾಲಿನ ದರ್ಬೇಸಿ ಪಾರ್ವತಿಯವರ ಜೊತೆ ಮದುವೆಗೆ ಮುನ್ನವೇ ಹನಿಮೂನ್ ಶೈಲಿಯ ಒಂದು ಚಿಕ್ಕ ಟ್ರಿಪ್ ಹೊರಟಿದ್ದಾರೆ. ವಿಷಯ ಇಷ್ಟು. ವಾರ್ತೆಗಳು ಮುಕ್ತಾಯ. ಏನ್ ಹೇಳ್ತಿದ್ದೀರಾ ನೀವು? ಇಷ್ಟು ಸ್ಪಷ್ಟವಾಗಿ ಹೇಳಿದ್ನಲ್ಲಮ್ಮ, ಅರ್ಥ ಆಗ್ಲಿಲ್ವಾ? ನಮ್ ಮನೆ ಕೆಲಸದೋಳು ಪಾರ್ವತಿನ ಕರ್ಕೊಂಡು ಕೋಟಿ ಕೋಟಿ ಬೆಲೆ ಬಾಳೋ ಅರಸನಕೋಟೆ ಆದಿತ್ಯ ಅಂದ್ರೆ ನೀನು ಮದ್ವೆ ಆಗ್ಬೇಕು ಅಂತ ಕನಸು ಕಾಣ್ತಿರೋ ಚೋರ, ಚಿತ್ತ ಚೋರ, ಅವಳ ಜೊತೆ ಟ್ರಿಪ್ ಹೋಗಿದ ನಮ್ಮ ಟ್ರಿಪ್ಪು. ಅಖಿಲ ಅತ್ತೆಗೆ ವಿಚಾರ ಗೊತ್ತಿಲ್ವಾ? ಗೊತ್ತಮ್ಮ, ಗಾಡಿಗೆ ಡೀಸೆಲ್ ತುಂಬಿಸಿ ಖರ್ಚಿಗೆ ಕೈ ದುಡ್ಡು ಕೊಟ್ಟು ಕಳಿಸಿದ್ದೇ ಅವರಲ್ವಾ. ಕಾರಣ ಅದೇನೋ ಲ್ಯಾಂಡ್ ಡೀಲು, ಜಮೀನ ಖರೀದಿ ಮಾಡ್ಬೇಕಂತೆ. ಅದಕ್ಕೆ ಇಬ್ಬರನ್ನು ಜೊತೆ ಮಾಡಿ ಕಳ್ಸಿದ್ದಾರೆ. ಹೋಗ್ಲಿ ಬಿಡಮ್ಮ, ಉಳ್ಳವರು ಶಿವಾಲಯವ ಕಟ್ಟುವರು, ನಾನೇನ ಕಟ್ಟಲಿ ಬಡವನಯ್ಯ ಅಂತ ನಿನ್ ಕೋಪನ ದವಡೆ ಮೂಲ ಮಾಡ್ಕೊಂಡು ಸುಮ್ನಿದ್ ಬಿಡಮ್ಮ. ಹಿಡ್ಕೊಳ್ಳಿಲ್ಲ ಅಂದ್ರೆ ನಿಮ್ ಹುಡುಗನ್ನ ಗ್ರಿಪ್ಪು, ಬೇರೆ ಹುಡುಗಿ ಜೊತೆ ಹೊಡಿತಾನೆ ಟ್ರಿಪ್ಪು. ಆಮೇಲೆ ನಿನ್ ಕೈ ಸಿಗೋದು ತೆಂಗಿನ ಚಿಪ್ಪು. ಸಾಕು. ಹೇಳಿ, ನನ್ನಿಂದ ಏನಾಗಬೇಕು? ಮುಚ್ಕೊಂಡು ಊರ್ ಬಿಟ್ಟು ಹೋಗ್ಬೇಕು. ಊರವ್ರ ಜಮೀನ್ ತಗೋಬೇಕು ಅಂತ ಬಂದ್ರೆ
ಕುಯ್ದು ಸರ್ಕಾರಿ ಆಸ್ಪತ್ರೆಗೆ ಸೇರಿಸ್ಬಿಡ್ತೀನಿ. ಲುಕ್ ಮಿಸ್ಟರ್ ರುದ್ರಮಣಿ, ನೀವು ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೀರಾ. ದಿಸ್ ಪ್ರಾಜೆಕ್ಟ್ ವಿಲ್ ಹೆಲ್ಪ್ ಅ ಲಾಟ್ ಆಫ್ ಪೀಪಲ್. ಜನ ಕಾಲಕ್ಕೆ ಕಾಯ್ದೆ ಬೆಳೆ ಬೆಳಿಬಹುದು. ನಾನು ಅವ್ರಿಗೆಲ್ಲ ಸ್ಯಾಲ್ರಿ ಕೊಡ್ತೀನಿ. ದಿಸ್ ವಿಲ್ ಬಿ ಅ ಗ್ರೇಟ್ ಬೆನಿಫಿಟ್. ಏಯ್, ಯಾರೋ ಇದು ಇಂಗ್ಲೆಂಡ್ ರಾಜ, ಇಂಗ್ಲಿಷಲ್ಲೇ ಟುಸ್ಸು ಪುಸ್ಸು ಅಂತವನ. ಆದಿತ್ಯ ಅರಸನ ಕೋಟೆ. ನೆಕ್ಸ್ಟ್ ಮಿಟ್ಟು ಬಾಯ್. ಅಮ್ಮಿಕೊಂಡು ಊರ್ ಬಿಟ್ಟು ಹೋಯ್ತಾ ಇರ್ಬೇಕು. ನೀನ್ ಊರು ಉದ್ಧಾರ ಮಾಡೋ ಕಿಂದರ್ ಜೋಗಿ ಆಗೋದು ಬೇಡ, ಈ ಸೋಕಿ ಇಂಗ್ಲಿಷು ಬೇಡ. ಅರ್ಥ ಆಯ್ತಾ? ನೋಡಿ, ನಿಮಗೆ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ಏಯ್, ನೀನ್ ಹೇಳೋದನ್ನ ನಾನೇನು ಅರ್ಥ ಮಾಡ್ಕೊಳ್ಳೋದು? ನಾನು ಹೇಳೋದನ್ನ ನೀನ್ ಅರ್ಥ ಮಾಡ್ಕೋ. ನಿಮ್ಮ ಅಪ್ಪ ಅಮ್ಮ ಯಾವ ಹೊತ್ತಲ್ಲಿ ಎತ್ತಿದಾರೋ? ನಿಮ್ಮಮ್ಮ ಹಾಲನ್ನ ಕುಡಿಸಿರೋದು ಸಾರಾಯ. ನೋಡಿ, ನಾನು ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ, ನೀವು ಮರ್ಯಾದೆ ಕೊಟ್ಟು ಮಾತಾಡಿ. ಓ, ಆವಾಜು ಬಿಲ್ಡಪ್. ಹೊಡಿತ್ಯಾನೋ? ಹೊಡಿತ್ಯಾನೋ? ಅಯ್ಯೋನೇನ್ ಏಯ್, ನೀನ್ ನನ್ನ ಬಗ್ಗೆ ಮಾತಾಡಿದ್ರೆ ಯಾವುದೋ ಬೀದಿಲಿ ಹೋಗ್ತಿರೋ ನಾಯಿ ಬೊಗಳ್ತಿದೆ ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೆ. ಆದ್ರೆ ನಮ್ಮ ದೊಡ್ಡ ಯಜಮಾನ್ರ ಬಗ್ಗೆ ಮಾತಾಡಿ ತಪ್ಪು ಮಾಡಿಬಿಟ್ಟೆ. ಅದರಲ್ಲೂ ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವ್ರ ಬಗ್ಗೆ ಮಾತಾಡಿ ದೊಡ್ಡ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಏಯ್, ಕಂಡಿದ್ದೀನಿ ಸುಮ್ನಿರ. ಯಾರಿಗೂ ಇಲ್ದೇ ಇರೋ ಅಮ್ಮ ಇವನ್ಗೆ ಇದ್ಬಿಟ್ಟಿದ್ದಾಳಂತೆ. ಅಖಿಲಾಂಡೇಶ್ವರಿ ಅಂತೆ, ಅರಸರ ಕೋಟೆ ಅಂತೆ. ಯಾರು ಹೇಳು ಬಿಕಾರಿ? ಏನಂದ್ರೆ ಇನ್ನೊಂದು ಸಲ ಅಖಿಲಾಂಡೇಶ್ವರಿ ಅವ್ರ ಬಗ್ಗೆ ಮಾತಾಡಿದ್ರೆ ಸಾಯ್ತೀನಿ. ಏಯ್ ಪಾರ್ವತಿ, ನನ್ನ ಮೇಲೆ ಕೈ ಮಾಡಿ ತಪ್ಪು ಮಾಡ್ಬಿಟ್ಟೆ. ನಿನ್ನನ್ ಸುಮ್ನೆ ಬಿಡಲ್ಲ. ಏಯ್, ನಾನು ಇದೇ ಹಳ್ಳಿಲಿ ಹುಟ್ಟಿ ಬೆಳೆದಿರೋಳು. ಜಡೆ ಕಟ್ಟಿ ಮರ ಸುತ್ತೋಕ್ಕೂ ಗೊತ್ತು, ತೊಡೆ ತಟ್ಟಿ ಅಕಾಡೆ ಕಿಳಿಯಕ್ಕೂ ಗೊತ್ತು. ಹೋಗಲೇ. ನಿನಗಿದೆ ನೋಡ್ಕೋತೀನಿ. ಏಯ್, ಹೋಗಲೇ. ಅದೇನ್ ಮಾಡ್ತೀಯ ನಾನು ನೋಡೇ ಬಿಡ್ತೀನಿ. ಪಾರ್ವತಿ, ಏನ್ ಮಾಡ್ತಾ ಇದೀಯ ನೀನು? ಏನಾಯ್ತು ದೊಡ್ಡ ಯಜಮಾನ್ರೆ? ಅಲ್ಲ, ಅವ್ರನ್ನೆಲ್ಲ ಯಾಕೆ ಎದುರು ಹಾಕುತ್ತಾ ಇದೆಯಾ? ಅವ್ರೇನಾದ್ರೂ ನಾಳೆ ನಿನಗೆ ಹೆಚ್ಚು ಕಮ್ಮಿ ಮಾಡಿದ್ರೆ ಏನ್ ಗತಿ ಹೇಳು? ದೊಡ್ಡ ಯಜಮಾನ್ರೆ, ಇಲ್ಲಿ ಹೆದ್ರಿದ್ರೆ ಹೆದರ್ಸ್ತಾ ಇರ್ತಾರೆ, ಅದೇ ಗದ್ರಿದ್ರೆ ಬಾಲ ಮುದ್ರಕೊಂಡು ಹೋಗ್ತಾ ಇರ್ತಾರೆ. ನೀವಿರೋದು ಸಿಟಿಲಲ್ಲ, ಹಳ್ಳಿಲಿ. ಇಲ್ಲಿ ರಗಡ್ ಆಗಿಲ್ಲ ಅಂತಂದ್ರೆ ಹುರಿದು ಮುಕ್ಬಿಡ್ತಾರ ಅಷ್ಟೇ. ಅಲ್ಲ, ಈ ರೋಷ ಆವೇಶ ಎಲ್ಲ ಹೇಗೆ ಅಂತ? ಇದೆಲ್ಲ ನಮ್ಮೂರ್ ಟೆಂಟಲ್ಲಿ ಮಾಲಾಶ್ರೀ ಪಿಕ್ಚರ್ ನೋಡ್ ಬಂದಿರೋದು ದೊಡ್ಡ ಯಜಮಾನ್ರೆ. ಯು ಆರ್ ಇಂಪಾಸಿಬಲ್ ಪಾರ್ವತಿ. ನೀವು ದರ್ಶನ್ ಸಿನಿಮಾ ನೋಡಿ ದೊಡ್ಡ ಯಜಮಾನ್ರೆ, ಇಲ್ಲಾಂದ್ರೆ ಈ ತರ ಹಳ್ಳಿಗಳಲ್ಲಿ ಹೇಗಿರೋದು ಅನ್ನೋದೇ ಗೊತ್ತಾಗಲ್ಲ. ಆಯ್ತು ಪಾರ್ವತಿ ಮೇಡಮ್, ನಾನು ಹಳ್ಳಿಲಿ ಹೇಗಿರ್ಬೇಕು ಅನ್ನೋದನ್ನ ನೀವು ಹೇಳ್ಕೊಡಿ, ನಾನು ಕಲಿತೀನಿ. ಓಕೆನಾ? ಈಗ ನೀವ್ ಇಲ್ಲೇ ಇರ್ತೀರಾ ಅಲ್ವಾ, ನಾನು ಹೇಗ್ ಪಾಠ ಶುರು ಹಚ್ಕೋತೀನಿ ಅನ್ನೋದು ನೀವೇ ನೋಡ್ತೀರಿ. ಹೆಂಡತಿ, ಫೋನ್ ನಮ್ಮ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ನಾನು. ನಿನ್ ಫೋನ್ ನಾ ಮನೇಲೆ ಬಿಟ್ಟು ಬಂದಿದ್ದೆ. ಅವಳು ಯಾವಳ 10 ಸತಿ ಫೋನ್ ಮಾಡಿದ್ಲು. ತಗೋ, ಮೊದ್ಲು ಫೋಟೋ ತೆಗ್ದು ಅತ್ತೆ ಕಳ್ಸು. ಬಾ. ಹತ್ರಕ್ಕೆ ಬಾರೆ ಹೆಂಡತಿ.
ಇಷ್ಟೊತ್ತಿನಲ್ಲಿ ಯಾರದಪ್ಪ? ಅಖಿಲ, ಮಲಗಬೇಕಾದ್ರೆ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ನೀನೇ ಎಲ್ರಿಗೂ ಹೇಳ್ತಿರ್ತೀಯಲ್ಲ, ಈಗ ನೀನು ನೋಡ್ಬೋದಾ ಮೊಬೈಲು? ಏನೋ ಮೆಸೇಜ್ ಬಂದಿದೆ ರಘು. ಆ ಮೆಸೇಜು ಬೆಳಗ್ಗೆ ತನಕ ನಿನಗೋಸ್ಕರ ಕಾಯುತ್ತೆ. ಈಗ ನೆಮ್ಮದಿಯಾಗಿ ಮಲ್ಕೋ. ಸರಿ. ಏ ಹೆಂಡ್ತಿ, ಅವಾಗಿಂದ ಫೋನ್ ಬಡ್ಕೋತಾನೆ ಇದೆ. ಅದು ಯಾರ್ದು ಅಂತ ನೋಡಬಾರ್ದಾ? ಈ ಸೀದೋಗಿರೋ ಮುಖ ನೋಡೋದಲ್ದೆ ಈ ಫೋನು ಬೇರೆ ನೋಡ್ಬೇಕಾ? ನಿನಗೆ ಯಾವ ಮಾಡ್ತಾಳೋ ಇಷ್ಟೊತ್ತಲ್ಲಿ. ಹಲೋ ಹಲೋ, ಆದಿತ್ಯ ಅವರಿದ್ದಾರಾ? ಇಲ್ಲೇ ಕುತ್ಕೊಂಡು ಹಿಟ್ಟು ತಿಂತವ್ರೆ. ಯಾರಮ್ಮ ನೀನು? ಅವ್ರಿಗೆ ಸ್ವಲ್ಪ ಕಾಲ್ ಕೊಡ್ತೀರಾ? ನನ್ನ ಕಾಲು ಕೊಡಲ್ಲ, ಕೈಯೂ ಕೊಡಲ್ಲ. ಪ್ಲೀಸ್, ಬೆಳಿಗ್ಗೆಯಿಂದ ಅವ್ರಿಗೆ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ಅವ್ರು ಸಿಗ್ತಿಲ್ಲ. ದಯವಿಟ್ಟು ಅವ್ರಿಗೆ ಫೋನ್ ಕೊಡಿ. ತಗೋ. ಯಾರು? ಯಾವಳೋ ಬಿತ್ರಿ ಹತ್ರನೇ ಮಾತಾಡ್ಬೇಕಂತೆ. ತಗೋ ಮಾತಾಡು. ಬೇರೆ ಹೆಣ್ಮಕ್ಳ ಬಗ್ಗೆ ಆ ಥರ ಎಲ್ಲ ಕೆಟ್ಟದಾಗ ಮಾತಾಡಬಾರ್ದು ಚಿನ್ನ. ಚಿನ್ನ ಅಂತೆ, ಚಿನ್ನ. ತಗಡೋ, ಮಾತಾಡೋ. ಹಲೋ, ಯಾರು? ಆದಿ, ವಾಟ್ಸ್ ಹ್ಯಾಪನಿಂಗ್? ಯಾರು ಈ ರೀತಿ ಎಲ್ಲ ಮಾತಾಡ್ತಿರೋದು? ನನ್ನ ಪ್ರೀತಿಯ ಹೆಂಡ್ತಿನ ಯಾರು ಅಂತ ಕೇಳಕ್ಕೆ ನೀನ್ ಯಾವಳ್ಳೆ? ನಾನು? ನೀನ್ ಯಾವಳಾದ್ರೆ ನನಗೇನು? ನನ್ನ ಹೆಂಡ್ತಿನ ಯಾರು ಅಂತ ಕೇಳ್ತೀಯ? ಫೋನ್ ಇಡ್ಲಿಲ್ಲ ಅಂದ್ರೆ ಇಲ್ಲಿಂದಾನೇ ಮುದ್ದೆಲ್ಲಿ ಹೊಡೆದು ಬಿಡ್ತೀನಿ. ಹೆಂಡ್ತಿ ಸರಿಯಾಗಿ ಉಗ್ದೆ. 3 ದಿನ ಬೇಕು ಅವಳಿಗೆ ಮಕ ಒರೆಸ್ಕೊಳಕ್ಕೆ. ನನ್ನ ಹತ್ರ ಮಾತಾಡ್ಬೇಡ. ಯಾಕೆ ಹೆಂಡ್ತಿ? ಯಾವಳವಳು 50 ಸತಿ ಫೋನ್ ಮಾಡ್ತಾಳೆ. ನಾನು ಸೌತಿನ? ಏನ್ ಮಾತು ಅಂತ ಆಡ್ತೀಯ ಹೆಂಡ್ತಿ? ನಿನ್ನನ್ ಬಿಟ್ಟು ನನ್ಗೆ ಯಾರೇ ಇದ್ದಾರೆ? ಮತ್ ಯಾಕೋಳು 50 ಸತಿ ಫೋನ್ ಮಾಡ್ತಿದ್ದಾಳೆ? ಲೇ 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 ಹೆಂಡ್ತಿ, ಗಂಡ ಹೆಂಡ್ತಿರ್ ಮಧ್ಯೆ ಅನುಮಾನ ಬರಬಾರ್ದು ಚಿನ್ನ. ಅದು ಬಂದ್ರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದಿಲ್ಲ. ನಾನು ಅನುಮಾನ ಪಡಬಾರ್ದು ಅಂದ್ರೆ ನೀನ್ ನಾನು ಹೇಳ್ದಂಗೆ ಮಾಡ್ತೀಯಾ? ನಿನ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಕಣೆ. ನಾನು ಬಿಟ್ಟು ನಿನಗೆ ಬೇರೆ ಯಾರು ಇಲ್ಲ ಅಂತ ಈ ತಾಳಿ ಮೇಲೆ ಆಣೆ ಮಾಡಿ ಹೇಳು. ಏ ಹೆಂಡ್ತಿ, ಈ ತಾಳಿ ಯಾವಾಗೆ ಬಂತು? ಕಡ್ದೋನ್ ನೀನೆ. ಮದ್ವೆ ಆದ್ಮೇಲೆ ಕುತ್ತಿಗೆಗೆ ತಾಳಿ ಬರ್ದೆ ಕುದ್ರೆ ಲಗಾಮ ಬರುತ್ತೆ ನೋಡು. ಈಗ ಮಾತು ಮರ್ಸ್ಬೇಡ, ಆಣೆ ಮಾಡು. ಈ ತಾಳಿ ಸತ್ಯವಾಗ್ಲು ನೀನ್ ಬಿಟ್ರೆ ನಂಗೆ ಬೇರೆ ಯಾರು ಇಲ್ಲ ಚಿನ್ನ. ಹಣೆಗೆ ಬೊಟ್ಟಿಡ್ತೀನಿ ಅಂದ್ರೆ ಅದು ನಿನ್ನ ಹಣೆಗೆ. ಕಣ್ಣಿಗೆ ಕಾಡಿಗೆ ಹಚ್ತೀನಿ ಅಂದ್ರೆ ಅದು ನಿನ್ನ ಕಣ್ಣಿಗೆ. ಮುತ್ತು ಕೊಡೋದೇ ಆದ್ರೆ ನೋಡಿ ಸರ್, ಸುತ್ತಮುತ್ತ 4 ಎಕರೆ ಜಾಗ ಇದೆ, ಎಲ್ಲ ಪಾಳು ಬಿದ್ದಿದೆ. ನಮ್ಮೂರು ಕೆಂಚಣ ಒಂದು ಪರವ ಪತ್ರ ಎಲ್ಲ ಕರೆಕ್ಟಾಗಿದೆ. ನೀವು ಹ್ಞೂ ಅಂದರೆ ಮಾತಾಡ್ಬಿಡ್ತೀನಿ. ನೋಡಿ ಸಾ, ಇದೇ ನಮ್ಮ ಊರಿನ ಫಲವತ್ತಾದ ಭೂಮಿ. ಮುಂಚೆ ಇದು ನಾನೇ ಮಾಡ್ತಿದ್ದೆ ಪಾಲಿಗೆ, ಆಮೇಲೆ ಆಗಲಿಲ್ಲ, ಬಿಟ್ಬಿಟ್ಟೆ.
ಇದು ನೀವು ಮಾಡ್ಕೋಬೋದು ಅಲ್ವಾ ಪರವ? ರಮಣ ಅವರೇ, ಹೇಳಿ ಸರ್. ನನ್ಗೆ ಈ ಊರಿನ ನಕ್ಷೆ ಸಿಗ್ಬೋದಾ? ಅದು ಸಿಕ್ಕಿದ್ರೆ ಈ ಊರಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಭೂಮಿ ಇದೆ, ಇಲ್ಲಿ ಏನೇನು ಬೆಳಿಬೋದು ಅಂತ ಗೊತ್ತಾಗುತ್ತೆ. ಅದಕ್ಕೇನು ಸರ್, ನಮ್ಮ ಊರಿನ ಪಂಚಾಯತಿ ಆಫೀಸ್ಗೆ ಹೋದ್ರೆ ಎಲ್ಲ ಕೊಟ್ಬಿಡ್ತಾರೆ. ಆದರೆ ನೋಟ್ ಹೊಡಿಬೇಕು ಅಷ್ಟೇ. ತಗೊಳ್ಳಿ. ರಮಣ, ಏನ್ ಪರವ? ಇದ್ರಲ್ಲಿ ನೀನ್ ತಿನ್ನೋದಿಕ್ ಹೋಗ್ಬೇಡ, ಪಾಪ ಸುತ್ಕೊಳ್ಳುತ್ತೆ. ಏನ್ ಪರವ, ನನ್ ಬಗ್ಗೆ ನಿಂಗೆ ಗೊತ್ತಿಲ್ವಾ? ಚೆನ್ನಾಗಿ ಗೊತ್ತಿರೋದಕ್ಕೆ ಹೇಳಿದ್ದು. ಏನ್ ಪರವ ನೀನು? ಸಾ ಬರಲಾ? ಪರವ, ನಿಮ್ಮೂರು ಜನ ಎಲ್ಲರೂ ಸೂಪರ್. ಏನ್ ದೊಡ್ಡ ಯಜಮಾನ್ರೆ, ನೀವು ನನ್ನ ಪಾರವ ಅಂತಿದ್ದೀರಾ? ಯಾಕೆ, ನಾನಿನ್ನು ನಿಮ್ಮೂರವನಾಗಿಲ್ವಾ? ಊರವರೆಲ್ಲ ನಿನ್ನ ಪಾರವ ಅಂತ ಹೇಳ್ಬೋದು, ನಾನು ಹೇಳೋ ಆಗಿಲ್ವಾ? ನಿಮಗ್ ಅನುಮತಿ ಕೊಡ್ಬೇಕಾ ದೊಡ್ಡ ಯಜಮಾನ್ರೆ? ಇಲ್ಲ, ಹಾಗೆ ನಿನ್ನ ಅನುಮತಿ ತಗೊಳ್ದೆ ಇನ್ನೊಂದು ಕೆಲಸ ಮಾಡ್ತೀನಿ. ಏನ್ ದೊಡ್ಡ ಯಜಮಾನ್ರೆ? ನಿಮ್ಮೂರಿಗೆ ಕರ್ಕೊಂಬಂದು ಇಷ್ಟೆಲ್ಲ ನೆನಪಿನ ಬುತ್ತಿಗಳನ್ನ ಕಟ್ಕೊಟ್ಟಿದ್ಯಾ. ಜೀವನ ಪೂರ್ತಿ ಮರೆಯೋಕ್ಕಾಗದೇ ಇರುವಂಥ ಅನುಭವ ತುಂಬಿದ್ಯಾ. ಇವಾಗ ನಾನು ನಿನ್ನ ಅನುಮತಿ ಇಲ್ಲದೆ ನಿನ್ಗಿಷ್ಟವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲದೆ ಇರೋದಾ? ಗೊತ್ತಿದೆ, ಆದರೆ ಹೋಗೋ ಮನ್ಸು ಮಾಡಿಲ್ಲ. ನಾನು ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ನಿಮ್ಮ ಹೆಜ್ಜೆನೆ ಹಿಂಬಾಲಿಸ್ತೀನಿ. ಬಾ ಹೋಗೋಣ. ಪಾರ್ವತಿ, ನಿನಗೆ ತುಂಬ ಇಷ್ಟವಾಗಿದ್ದ ಜಾಗ ಇದು. ಊರಿಗೆ ಬಂದು ಅಮ್ಮನ್ನ ಭೇಟಿ ಮಾಡದೆ ಹೋಗ್ತಾ ಇದೆಯಲ್ಲ ಪಾರ್ವತಿ, ಗೊತ್ತಿಲ್ದೇನೋ ಅಥವಾ ಬೇಕು ಅಂತಾನೋ? ಅಮ್ಮನ್ ಮಡಿಲ್ ಸೇರಿದ್ರೆ ಬೇರೆ ಕಡೆ ಬರೋ ಆಸೆ ಹೊರಟೋಗುತ್ತೆ ದೊಡ್ಡ ಯಜಮಾನ್ರೆ. ನಿನ್ನ ಭಾವನೆಗಳು ನನಗೆ ಅರ್ಥ ಆಗುತ್ತೆ ಪಾರ್ವತಿ. ನಮ್ಮ ಬದುಕಿನ ಅತ್ಯಮೂಲ್ಯ ಆಸ್ತಿ ತಾಯಿ. ನಾವು ಕಣ್ಬಿಟ್ಟು ನೋಡೋ ಮೊದಲನೇ ಪ್ರಪಂಚನೇ ಅಮ್ಮ. ಅಂಥ ಪ್ರಪಂಚನೇ ನಿನ್ನ ಕಣ್ಣೆದ್ರಿಗೆ ಈ ಥರ ಕಣ್ಮುಚ್ಚಿ ಮಲಗಿರುವಾಗ ನಿನಗಾಗ್ತಿರೋ ನೋವು ನನಗೆ ಅರ್ಥ ಆಗುತ್ತೆ ಪಾರ್ವತಿ. ನಮ್ಮಮ್ಮ ಇಲ್ಲದೆ ಇರೋ ಒಂದೇ ಒಂದು ಕ್ಷಣನೂ ನನಗೆ ಯೋಚನೆ ಮಾಡೋಕ್ಕೂ ಆಗಲ್ಲ. ಒಬ್ಬೊಬ್ರು ಕಿತ್ತು ತಿನ್ನೋ ಈ ಪ್ರಪಂಚದಲ್ಲಿ ನಮ್ಮನ್ನ ಪ್ರೀತಿಸೋಳು ಅಂದರೆ ಅದು ತಾಯಿ ಮಾತ್ರ. ಪಾರ್ವತಿ, ಪಾರ್ವತಿ, ಸದಾ ನಿಲದೆ ಮಿಡಿದಿದೆ ಅಮ್ಮ, ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ.
ಏಯ್ ಏಯ್ ಹೋಗ್ಲಿ ಅಂತ ಸುಮ್ನಿದ್ರೆ ಆಟ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಕೈ ಕಾಲ್ ಕತ್ತರ್ ಸಾಕ್ಬಿಡ್ತೇನೆ. ನನ್ ಹೆಂಡತಿ ತುಂಬಿದ್ ಬಸ್ರಿ ಅವಳನ್ನೇ ತಕೊಂಬಂದಿದ್ಯಾ? ಎಲ್ಲಿಟ್ಟಿದ್ಯಾ ಹೇಳೋ? ಅವಳು ಹೊಟ್ಟೆ ಒಳಗಿರೋ ನನ್ ಕೂಸ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ನಿನ್ನ ಜೀವ ಸಹಿತ ಉಳಿಸಲ್ಲ. ಹೇಳೋ ಹೇಳೋ, ನನ್ನ ಹೆಂಡತಿ ಎಲ್ಲಿ? ಬಿಡವನ್ನ. ಏಯ್ ಮುದ್ಕೆ, ಏನಾಗಿದೆ ನಿಮ್ಗೆಲ್ಲ? ಯಾವನೋ ಸಿಟಿಯಿಂದ ಬಂದವನೇ ಅಂತ ಹಳ್ಳಿ ಮಗನ್ನೇ ಎದುರಾಕೋತೀರಾ? ಊರೇ ಮಾರ್ಕೋತಾ ಇದ್ದೀರಾ? ಏನ್ ಬಂದಿದೆ ನಿಮ್ಗೆಲ್ಲ? ನನ್ನ ಹೆಂಡ್ರನು ಅವಳು ಹೊಟ್ಟೆ ಒಳಗಿರೋ ಕೂಸೆ ತಕೊಂಬಂದಿದೆ. ನೀವು ಅದನ್ನ ಪ್ರಶ್ನೆ ಮಾಡಿದ್ರೆ ನನ್ಗೆ ಹೊಳಿತ್ಯಾ? ಆಗಿರೋದು ನನ್ಗಲ್ವೋ ನಿನಗೆ? ಏಯ್ ಏನ್ ಬೊಗಳ್ತಾ ಇದ್ಯಾ ಮುದ್ಕೆ? ಈ ಮಗ ಮಾಡಿರೋ ಉಪಕಾರಕ್ಕೆ ಅವನ್ ಕಾಲಿಗೆ ಬೀಳೋದಕ್ ಬದಲು ಅವನ್ ಕುತ್ತಿಗೆ ಹಿಡ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನನ್ನ ಹೆಂಡತಿನೇ ತಕೊಂಬಂದ್ರೆ ನನ್ಗೆ ಹೆಂಗ್ ಉಪಕಾರ ಆಯ್ತದೆ? ಹುಚ್ಚ, ಸ್ವಲ್ಪ ತಲೆ ಇಟ್ಕೊಂಡು ಯೋಚನೆ ಮಾಡು. ಆಗಿದ್ದೇನು ಅಂತ ನಾನು ಹೇಳ್ತೀನಿ ಕೇಳು. ಇವರು ನಿನ್ ಜೊತೆಲಿ ಮಾತಾಡ್ಬೇಕು ಅಂತ ನಿಮ್ ಮನೆಗೆ ಬಂದಿದ್ದಾರೆ. ಆಗ ನಿನ್ ಹೆಂಡತಿ ಹೆರಿಗೆ ನೋವಿನಿಂದ ನರಳ್ತಿರೋದು ನೋಡಿ ತುಂಬಾ ನೋವಾಗ್ತಿದೆ ಪಾರ್ವತಿ, ತಡ್ಕೊಳಕ್ಕಾಗ್ತಿಲ್ಲ. ಅಮ್ಮ, ನಾನು ಉಳಿಯಲ್ಲ ಕಣೆ. ಅಮ್ಮ, ನನ್ ಸತ್ರ ಪರವಾಗಿಲ್ಲ. 9 ತಿಂಗಳು ಈ ಪ್ರಪಂಚ ನೋಡ್ಬೇಕು ಅಂತ ಕೂಸು ಬದುಕ್ಬೇಕು. ನೀನ್ ಕಾಪಾಡು ಪಾರ್ವತಿ. ನೀನ್ ಬದುಕ್ತೀಯ, ಹುಟ್ಟಿರೋ ಮಗು ಜೊತೆ ಆಟ ಆಡ್ತೀಯ. ಪಾರ್ವತಿ, ಇಲ್ಲಿ ಹತ್ರ ಹಾಸ್ಪಿಟಲ್ ಅಲ್ಲಿದೆ. ದೊಡ್ಡೇಶ್ಮನ್ರೆ, ಈಗ ನಾವು ಹಾಸ್ಪಿಟ್ಲಿಗೆ ಹೋಗೋ ಸಮಯ ಇಲ್ಲ. ಮನೆ ಕಡೆ ಹೋಗಿ ನಾನು ಅಜ್ಜಿನ ಅಲ್ಲೇ ಕರೆಸ್ತೀನಿ. ಅವಳೇ ಹೆರಿಗೆ ಮಾಡ್ತಾಳೆ. ಏನೂ ಆಗಲ್ವಾ ಪಾರ್ವತಿ? ಪರವಾಗಿಲ್ವಾ? ಅಯ್ಯೋ ಪರವಾಗಿಲ್ಲ ದೊಡ್ಡೇಶ್ಮನ್ರೆ, ನನ್ಮೇಲೆ ನಂಬಿಕೆ ಇಡಿ. ಮನೆ ಕಡೆ ಹೋಗಿ. ನೋಡು ಅನಿಷ್ಟ, ಸುಮ್ಮನೆ ಕಿರ್ಚಾಡ್ತಿದ್ಯಲ್ಲ. ನೀನ್ ಕಿರ್ಚಾಟನ ಒಸ್ಕಕ್ಕೆ ನೀನ್ ಕೂತ್ ಬಂದೈತೆ. ಕೊಡಮ್ಮ ಪಾರು ಕೈಗೆ. ನನ್ ಮಗು. ಏಯ್ ಹೋಗ್ರ, ಊರಿಗೆಲ್ಲ ಸಿ ಅನ್ಸ್ರ ಹೋಗ್ರ. ನನಗೆ ಕ್ಷಮಿಸ್ಬಿಡಿ ದೇವರು. ನಿಮ್ಮಿಂದ ನನ್ನ ಬಿಸ್ನೆಸ್ ಹಾಳಾಗೋಯ್ತದೆ ಅಂತ ಈ ಥರ ನಡ್ಕೊಂಬಿಟ್ಟೆ. ನೀವು ನಮ್ಮ 3 ಜನಕ್ಕೆ ಒಳ್ಳೇದು ಮಾಡಕ್ ಬಂದಿದ್ದೀರಾ. ನೀವೇನ್ ಮಾಡ್ತೀರೋ ಮಾಡಿದೇವ್ರು. ನಿಮ್ಮಿಂದೆ ನಾನಿರ್ತೀನಿ. ನನ್ನ ಮಗುಗೆ ಆಶೀರ್ವಾದ ಮಾಡಿದ್ದೇವರು ನನ್ನಂಗಾಗ್ಲಿ ಅಂತಲ್ಲ, ನಿಮ್ಮಂಗಾಗ್ಲಿ ಅಂತ. ತಗೊಳ್ಳಿ ದೇವರು, ತಗೊಳ್ಳಿ. ಹೋಗಪ್ಪ, ಮಗು ಹೋಗಿ ನಿನ್ನ ಹೆಂಡತಿ ನೋಡಿ 1-2 ಒಳ್ಳೆ ಮಾತಾಡ್ಸು. ಆಯ್ತಮ್ಮ, ಇನ್ಮೇಲೆ ರಾಣಿ ನೋಡ್ಕೊಂಡಂಗೆ ನೋಡ್ಕೋತೀನಿ.